ನನಗ್ ಮುಜುಗರ ಆಗುತ್ತೆ ಅಂತ. ಆಗ ಮೀನ್ಗಾರನ್ ಹೆಂಡತಿ ಅವನಿಗೆ ಚೆನ್ನಾಗ್ ಬೈದ್ ಬಿಡ್ತಾಳೆ. ಹೆಂಡತಿಗೆ ಏನು ಹೇಳಕ್ಕಾಗಲ್ಲ. ಅವನ್ ಹಾಗೆ ಹೋಗಿ ಮೀನಿನ ರಾಣಿನ ಕರೀತಾನೆ. ಮೀನ್ ರಾಣಿ ಪ್ರತ್ಯಕ್ಷ ಆಗ್ತಾಳೆ. ಪ್ರತ್ಯಕ್ಷ ಆದ್ಮೇಲೆ ತನ್ನ ಹೆಂಡತಿ ದುರಾಸೆ ಮಾತನ್ನ ಕೈ ಜೋಡ್ಸಿ ಬೇಡ್ಕೊಂಡು ಮೀನ್ ರಾಣಿಗ್ ಹೇಳ್ತಾನೆ. ಮೀನ್ ರಾಣಿ ಹೇಳ್ತಾಳೆ, ನಿನ್ ಮನೆಗ್ ಹೋಗ್ ನೋಡು, ನೀನ್ ಕೇಳಿದ್ದೆಲ್ಲ ಅಲ್ಲಿರುತ್ತೆ ಅಂತ. ಮೀನ್ಗಾರ ಮನೆಗ್ ಹೋಗ್ ನೋಡ್ತಾನೆ. ಮನೆಗ್ ಹೋಗ್ ನೋಡಿದ್ರೆ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಮನೆಯಲ್ಲಿ ಅವಳು ಕೇಳಿದ ದೊಡ್ಡ ಮನೆ, ಚಿನ್ನ ಬೆಳ್ಳಿ ಆಳು ಕಾಳು ಎಲ್ಲಾ ಇರುತ್ತೆ. ತುಂಬಾ ಚಿನ್ನ ಹಾಕೊಂಡು ಅವನ್ ಹೆಂಡತಿ ಬರ್ತಾಳೆ. ಬಂದು ವಾಪಸ್ ಬೈತಾಳೆ, ಮನೇಲಿ ಎಲ್ಲಾ ಇದೆ, ಆದ್ರೆ ಅಡ್ಗೆ ಮಾಡೋದಕ್ಕೆ ಬೇಳೆ ಕಾಳು ಯಾವ್ದೂ ಇಲ್ಲ, ಹೋಗಿ ಮೀನ್ ರಾಣಿನ ಕೇಳು ಅಂತ ಹೇಳ್ತಾಳೆ. ಮೀನ್ಗಾರನ್ ಹೆಂಡತಿ ದಿನೇ ದಿನೇ ಮಿತಿಮೀರಿ ವರ್ತಿಸೋಕ್ ಶುರು ಮಾಡ್ತಾಳೆ. ಹೊಸ ಹೊಸ ಡಿಮಾಂಡ್ಗಳನ್ನ ಇಡ್ತಾಳೆ. ಇದರಿಂದ ಬೇಸರಗೊಂಡ ಮೀನ್ಗಾರ ಮೀನ್ ರಾಣಿ ಹತ್ರ ಹೋಗಿ, ನನ್ ಹೆಂಡತಿಗೆ ದುರಾಸೆ ಜಾಸ್ತಿ ಆಗಿದೆ, ಈ ದುರಾಸೆ ಎಲ್ಲ ಹೋಗೋ ಹಾಗೆ ಏನಾದ್ರೂ ಮಾಡು ಅಂತ ಕೇಳ್ದಾಗ ಅವಳು ಒಂದು ಗಾಳನ ಕೊಡ್ತಾಳೆ. ಆ ಗಾಳ ಕೊಟ್ಬಿಟ್ಟು ಅವಳು ಹೇಳ್ತಾಳೆ, ನಿನ್ ಹೆಂಡತಿ ಕಣ್ಮುಂದೆ ಹೋಗಿ ಇದನ್ನ ಅವಳ ಮುಂದೆ ಆಡ್ಸು, ನೀನ್ ಅನ್ಕೊಂಡ್ ಹಾಗೆ ಅವಳು ದುರಾಸೆ ಬಿಟ್ಟು ಬದುಕ್ತಾಳೆ ಅಂತ ರಾಣಿ ಹೇಳ್ತಾಳೆ. ಪಾಪದ್ ಮೀನ್ಗಾರ ಮನೆಗ್ ಹೋಗಿ ಮೀನ್ ರಾಣಿ ಕೊಟ್ಟಿದ್ ಗಾಳನ ಹೆಂಡತಿ ಮುಂದೆ ಆಡಿಸ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಆ ಪಾಟಿ ಮೀನ್ ಕಳ್ಸಿದ್ರಿ, ಅದನ್ನೆಲ್ಲ ವ್ಯಾಪಾರ ಮಾಡ್ದೆ, ಕೈ ತುಂಬಾ ದುಡ್ಡು ಸಿಕ್ತು, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ ಅಂತ. ಮೀನ್ಗಾರನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅವನ್ ಹೆಂಡತಿ ಯಾವತ್ತೂ ಅವನ್ ಹತ್ರ ಈ ತರ ಮಾತಾಡೇ ಇರಲ್ಲ. ಅವತ್ತಿಂದ ಮೀನ್ಗಾರನ್ ಹೆಂಡತಿ ಅವನಿಗೆ ಯಾವತ್ತೂ ಬೈದಿಲ್ಲ. ಮೀನ್ ರಾಣಿ ಆಶೀರ್ವಾದದಿಂದ ಬುಟ್ಟಿ ತುಂಬಾ ಮೀನ್ ಸಿಕ್ಕಿ ವ್ಯಾಪಾರನು ಬೊಂಬಾಟಾಗಿ ನಡೀತಾ ಇತ್ತು. ಅವನ್ಗೆ ಅವನ್ ಹತ್ರ ಇದ್ದಿದ್ ಚಿನ್ನ ಬೆಳ್ಳಿ ಆಳು ಕಾಳು ಮನೆ ಇದೆಲ್ಲ ಮಾಯ ಆಗಿದ್ದೇ ಗೊತ್ತಾಗ್ಲಿಲ್ಲ. ಮೋರಲ್ ಆಫ್ ದ ಸ್ಟೋರಿ ಇಸ್, ಖುಷಿ ನೆಮ್ಮದಿ ಅನ್ನೋದು ನಮ್ಮ ಹತ್ರ ಏನಿದೆ ಅಷ್ಟನ್ನ ಸಂತೋಷವಾಗಿ ಒಪ್ಕೊಳ್ಳೋದ್ರಲ್ಲಿರುತ್ತೆ. ಹಾರ್ಡ್ ವರ್ಕ್ ಮತ್ತೆ ಕಷ್ಟ ಪಡೋದ್ರಿಂದ ಈಸಿಯಾಗಿ ನಾವು ಶ್ರೀಮಂತರಾಗ್ಬೋದು. ಅದ್ಬಿಟ್ಟು ಶಾರ್ಟ್ ಕಟ್ ಹಿಡಿದ್ರೆ ತುಂಬಾ ತಪ್ಪಾಗತ್ತೆ. ಏನು ಕತೆ ಇಷ್ಟ ಆಯ್ತಾ? ಕಂದ, ಹೇಗಿತ್ತು ಕತೆ?